ನಮಸ್ಕಾರ. ನಿನಿಮೋಲ್ ಚಾನಲ್‌ಗೆ ಸ್ವಾಗತ. ನಿಮ್ ಮಗು ಎಷ್ಟೇ ತಿಂದ್ರೂ ವೆಯ್ಟ್ ಹೆಚ್ಚಾಗ್ತಿಲ್ವಾ? ಮನೆಯವರ ಮಗು ತುಂಬಾ ಸಣ್ಣ ಇದೆ ಅಂತ ಹೇಳ್ತಿದ್ದಾರಾ? ಆದ್ರೆ ನಿಜವಾದ ಕಾರಣ ಆಹಾರ ಮಾತ್ರ ಅಲ್ಲ. ಕೆಲವೊಮ್ಮೆ ಒಂದು ಚಿಕ್ಕ ತಪ್ಪಿನಿಂದಲೇ ತೂಕ ಸರಿಯಾಗಿ ಹೆಚ್ಚಾಗೋದಿಲ್ಲ. ಈ ವಿಡಿಯೋದಲ್ಲಿ 10 ಪ್ರಮುಖ ಕಾರಣಗಳು, ಪರಿಹಾರಗಳು ಮತ್ತು ಯಾವಾಗ ವೈದ್ಯರನ್ನ ಭೇಟಿ ಮಾಡ್ಬೇಕು ಅನ್ನೋದನ್ನ ತಿಳಿದುಕೊಳ್ಳೋಣ. ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಮೊದಲಿಗೆ ಒಂದು ಮುಖ್ಯ ವಿಷಯ ತಿಳ್ಕೊಳ್ಳಿ. ಎಲ್ಲಾ ಮಕ್ಕಳು ಒಂದೇ ವೇಗದಲ್ಲಿ ಬೆಳೆಯುವುದಿಲ್ಲ. ಕೆಲವರು ಸಹಜವಾಗಿಯೇ ಸಣ್ಣ ಆಗಿರ್ತಾರೆ. ಆದ್ದರಿಂದ ಕೇವಲ ಪಕ್ಕದ ಮನೆಯ ಮಗುವಿನೊಂದಿಗೆ ಹೋಲಿಕೆ ಮಾಡಬೇಡಿ. ಮುಖ್ಯವಾದದ್ದು ಮಗು ತನ್ನ ಬೆಳವಣಿಗೆಯ ಹಾದಿಯಲ್ಲಿ ಸರಿಯಾಗಿ ಮುಂದುವರಿತಿದ್ಯಾ ಅಂತ ಅನ್ನೋದು. ಕಾರಣ 1, ಸಾಕಷ್ಟು ಹಾಲು ಅಥವಾ ಆಹಾರ ಸಿಗದಿರುವುದು. 6 ತಿಂಗಳೊಳಗೆ ತಾಯಿಯ ಹಾಲೇ ಮುಖ್ಯ ಆಹಾರ. 6 ತಿಂಗಳ ನಂತರ ತಾಯಿಯ ಹಾಲಿನ ಜೊತೆಗೆ ಪೌಷ್ಟಿಕ ಪೂರಕ ಆಹಾರ ಬೇಕಾಗುತ್ತದೆ. ಮಗು ಸ್ವಲ್ಪ ಮಾತ್ರ ತಿಂತಿದೆ, ಆಗಾಗ ಊಟನ ಬಿಟ್ಬಿಡ್ತಿದೆ ಅಂದ್ರೆ ತೂಕ ಹೆಚ್ಚಳ ನಿಧಾನ ಆಗಬಹುದು. ಮತ್ತೆ ಕಾರಣ 2, ಪೌಷ್ಟಿಕಾಂಶದ ಕೊರತೆ. ಹೊಟ್ಟೆ ತುಂಬಿದರೆ ಸಾಕು ಅನ್ನೋದು ತಪ್ಪು. ಪ್ರೋಟೀನ್, ಐರನ್, ಹೆಲ್ತಿ ಫ್ಯಾಟ್ ಮತ್ತೆ ವಿಟಮಿನ್ಸ್ ಕೂಡ ಅಗತ್ಯ. ರಾಗಿ, ಬೇಳೆ, ಮೊಟ್ಟೆ ಅಂದ್ರೆ ವಯಸ್ಸಿಗೆ ತಕ್ಕಂತೆ ಮೊಸರು, ಹಣ್ಣು, ತರಕಾರಿ ಇವುಗಳನ್ನ ಸಮತೋಲನವಾಗಿ ಕೊಡಬೇಕು. ಮತ್ತೆ ಕಾರಣ 3, ಆಗಾಗ ಅನಾರೋಗ್ಯ. ಜ್ವರ, ಅತಿಸಾರ, ವಾಂತಿ ಅಥವಾ ಸೋಂಕು ಬಂದ ನಂತರ ಕೆಲವು ವಾರ ತೂಕ ಕಡಿಮೆಯಾಗಬಹುದು. ಆದರೆ ಮಗು ಚೇತರಿಸಿಕೊಂಡ ನಂತರ ನಿಧಾನವಾಗಿ ತೂಕ ಮತ್ತೆ ಏರಬಹುದು. ಕಾರಣ 4, ಫೀಡಿಂಗ್ ಮಿಸ್ಟೇಕ್ಸ್. ಮಗು ತಿನ್ನದಿದ್ದರೆ ಬಿಸ್ಕೆಟ್, ಚಾಕ್ಲೇಟ್, ಸಿಹಿ ಪದಾರ್ಥಗಳನ್ನ ಕೊಟ್ಟು ಹೊಟ್ಟೆ ತುಂಬಿಸೋದು ದೊಡ್ಡ ತಪ್ಪು. ಇದರಿಂದ ಹೊಟ್ಟೆ ತುಂಬಿದ್ರೂ ಪೌಷ್ಟಿಕಾಂಶ ಸಿಗೋದಿಲ್ಲ. ಮತ್ತೆ ಕಾರಣ 5, ನಿದ್ರೆ ಕಡಿಮೆ. ಚೆನ್ನಾಗಿ ನಿದ್ರೆ ಮಾಡುವ ಮಕ್ಕಳಲ್ಲಿ ಬೆಳವಣಿಗೆಗೆ ಸಹಾಯ ಮಾಡುವ ಹಾರ್ಮೋನ್ಗಳು ಹೆಚ್ಚು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ. ರಾತ್ರಿ ಸರಿಯಾಗಿ ನಿದ್ರೆ ಆಗದಿದ್ರೆ ಬೆಳವಣಿಗೆಯ ಮೇಲೂ ಪರಿಣಾಮ ಬೀಳಬಹುದು. ಹಾಗೆ ಕಾರಣ 6, ಜೀರ್ಣಕ್ರಿಯೆಯ ಸಮಸ್ಯೆ. ಮಗು ತಿಂದ ತಕ್ಷಣ ವಾಂತಿ ಮಾಡೋದು, ನಿರಂತರ ಅತಿಸಾರ ಅಥವಾ ಮಲಬದ್ಧತೆ ಇದ್ದರೆ ಆಹಾರದಲ್ಲಿರುವ ಪೋಷಕಾಂಶ ಸರಿಯಾಗಿ ದೇಹಕ್ಕೆ ಸೇರೋದಿಲ್ಲ. ಇಂತಹ ಸಮಸ್ಯೆಗಳು ಇದ್ದರೂ ಮಕ್ಕಳ ವೈದ್ಯರನ್ನ ಸಲಹೆ ಪಡೆಯಿರಿ. ಮತ್ತೆ ಕಾರಣ 7, ದೈಹಿಕ ಚಟುವಟಿಕೆ. ಇದು ಕೇಳಲು ವಿಚಿತ್ರವಾಗಿರಬಹುದು, ಆದರೆ ಆಟವಾಡುವ, ಚಲಿಸುವ ಮಕ್ಕಳು ಸಾಮಾನ್ಯವಾಗಿ ಚೆನ್ನಾಗಿ ಹಸಿವು ಕಾಣುತ್ತಾರೆ. ವಯಸ್ಸಿಗೆ ತಕ್ಕಂತೆ ನೆಲದಲ್ಲಿ ಆಡಲು ಅವಕಾಶವನ್ನ ನೀಡಿ. ಮತ್ತೆ ಈ ವೆಯ್ಟ್ ಹೆಚ್ಚಿಸೋಕೆ 5 ಸಿಂಪಲ್ ಟಿಪ್ಸ್ ನ ನೋಡೋದಾದ್ರೆ, ಮೊದಲನೇದು ವಯಸ್ಸಿಗೆ ತಕ್ಕ ಪೌಷ್ಟಿಕ ಆಹಾರವನ್ನ ನೀಡಬೇಕು. ಹಾಗೆ ತಾಯಿಯ ಹಾಲು ಮುಂದುವರಿಸಿ ಅಗತ್ಯ ಇದ್ದರೆ. ಮತ್ತೆ ಜಂಕ್ ಫುಡ್ ಕಡಿಮೆ ಮಾಡಿ, ನಿಯಮಿತ ಸಮಯದಲ್ಲಿ ಊಟ ಕೊಡಿ, ತಿಂಗಳಿಗೆ ಒಮ್ಮೆ ತೂಕ ಪರಿಶೀಲಿಸಿ ಮತ್ತೆ ಬೆಳವಣಿಗೆಯನ್ನ ಗಮನಿಸಿ. ಮಗು ಸಣ್ಣಗಿದೆ ಅಂದ್ರೆ ಯಾವಾಗ್ಲೂ ಸಮಸ್ಯೆ ಎಂದರ್ಥ ಅಲ್ಲ. ಆದರೆ ಕೆಲವು ತಿಂಗಳು ತೂಕವೇ ಹೆಚ್ಚಾಗದಿದ್ದರೆ, ಮಗು ಊಟ ಮಾಡದೇ ಇದ್ದರೆ ಅಥವಾ ಬೆಳವಣಿಗೆ ಬಗ್ಗೆ ಅನುಮಾನ ಇದ್ದರೆ ಮಕ್ಕಳ ವೈದ್ಯರನ್ನ ಸಂಪರ್ಕಿಸಿ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಮಗುವಿನ ವಯಸ್ಸು ಮತ್ತು ತೂಕವನ್ನ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ವಯಸ್ಸಿಗೆ ತಕ್ಕ ತೂಕ ಹೆಚ್ಚಿಸುವ ಹೆಲ್ತಿ ಫುಡ್ ಬಗ್ಗೆ ಸಂಪೂರ್ಣವಾಗಿ ತಿಳಿಸುತ್ತೇನೆ. ಧನ್ಯವಾದಗಳು.